Hello everyone, welcome back to my channel. Uh, I know it has been like a long time since I have last uploaded anything on my YouTube channel. So, what should I say? Life just got so busy because your girl is not a student anymore. Yeah, you heard that right. I'm not a student anymore. Done with the graduation, post graduation, and everything. So, I've started my professional journey. ಸೊ ಅದು ಕೇಳಿನೇ ಗೊತ್ತಾಗಿರ್ಬೋದು ನಿಮಗೆ. ಸೊ ಇಟ್ ಈಸ್ ಲೈಕ್ ಡಿಫ್ರೆಂಟ್. ಸೊ ಯಾ, that's why I couldn't vlog or make any videos. I apologize. I'm really sorry for those of you who are waiting, genuinely waiting for me, because like I received like so many messages, not so many but a few of course, like ಎಲ್ಲಿದ್ದೀರಾ, ಏನು ವ್ಲಾಗ್ ಮಾಡ್ತಿಲ್ಲ. Yeah, I am alive. The only thing is I couldn't vlog. That's because you know the main like reason why I started YouTube was I wanted to go to different places, explore different places, meet new people, and try their food. Like ಬೇರೆ ಬೇರೆ ಕಡೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಆಯಿತಾ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಸೊ ದ್ಯಾಟ್ ಐ ಕ್ಯಾನ್ ವ್ಲಾಗ್ ಆ್ಯಂಡ್ ಕ್ಯಾಪ್ಚರ್ ಆಲ್ ದೋಸ್ ಮೆಮರೀಸ್. ಬಟ್ ಇವಾಗ ಏನಾಗಿದೆ ಅಂದರೆ ಐ ಜಸ್ಟ್ ಗೋ ಟು ಕಾಲೇಜ್, ಕಮ್ ಬ್ಯಾಕ್ ಹೋಮ್ ಕಾಲೇಜ್, ದ್ಯಾಟ್ಸ್ ಇಟ್. ಸೊ ಮತ್ತೆ ಎಲ್ಲಿಗೂ ಹೋಗೋಕ್ಕಾಗಿಲ್ಲ. ದ್ಯಾಟ್ಸ್ ವೈ ಐ ಕುಡಂಟ್ ವ್ಲಾಗ್. ಐ ಆಮ್ ಸಾರಿ ಆರ್ ಮೇಕ್ ಎನಿ ವಿಡಿಯೋಸ್. Update, I had to change my place because there were like millions of mosquitoes who were literally trying to eat me alive. So I couldn't ಅಲ್ಲಿ ಇನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಯು ಮೈಟ್ ಹ್ಯಾವ್ ಸೀನ್ ಮೀ ಸ್ಕ್ರ್ಯಾಚಿಂಗ್ ಮೈ ಸೆಲ್ಫ್. ದಟ್ ಇಸ್ ಬಿಕಾಸ್ ಲೈಕ್ ದೇ ವರ್ ಲಿಟ್ರಲಿ ಈಟಿಂಗ್ ಮೀ. So yeah, we'll keep that aside. Coming back to the topic, I was talking about professional life and how it is different. ಸೊ ದ ಥಿಂಗ್ ಈಸ್ ನಾಟ್ ಲೈಕ್ ಪ್ರೊಫೆಷ್ನಲ್ ಲೈಫ್ ಅಂದರೆ ಫುಲ್ಲು ಚಿತ್ರಹಿಂಸೆ ಕೊಡ್ತಾರೆ ಹಾಗೆ ಹೀಗೆ ಅಂತ ಏನಿಲ್ಲ. ಇಟ್ ಈಸ್ ಗುಡ್, ಓಕೆ. ಬಟ್ ದ ಓನ್ಲಿ ಥಿಂಗ್ ಈಸ್ ವೆನ್ ಯು ಆರ್ ಸ್ಟೂಡೆಂಟ್, ನೋ ಯು ಡೋಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟೀಸ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಇಟ್ ಈಸ್ ಲೈಕ್ ಫುಲ್ ಗಮ್ಮತ್ತು ಮಾಡೋದು ಅಲ್ವಾ. ಬಟ್ ಇವಾಗ ಅಂತ ಹೇಳಿದರೆ ಲೈಕ್ ಯು ಹ್ಯಾವ್ ಸೊ ಮಚ್ ರೆಸ್ಪಾನ್ಸಿಬಿಲಿಟೀಸ್, ಯು ಹ್ಯಾವ್ ಟು ಆ್ಯಕ್ಟ್ ರೆಸ್ಪಾನ್ಸಿಬಲ್, ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ಎವ್ರಿಥಿಂಗ್. ಸೊ ಇಟ್ ಈಸ್ ಡಿಫ್ರೆಂಟ್, ಓಕೆ. ಆ್ಯಂಡ್ ಇವಾಗ ಥಿಂಕ್ ಮಾಡಿದರೆ ಸಮ್ವೇರ್ ಐ ಆಮ್ ಸ್ಯಾಡ್. ದ್ಯಾಟ್ಸ್ ಬಿಕಾಸ್ ಐ ಕುಡಂಟ್ ಎಂಜಾಯ್ ಮೈ ಕಾಲೇಜ್ ಡೇಸ್ to the fullest, especially my degree college. That's because like when I started, like degree college start agi after some months, corona happened, and the rest is history, because you already know what happened. Like lockdown happened, and now college ಗೆ ಹೋಗ್ತಿರ್ಲಿಲ್ಲ, like ಮನೇಲೆ. ಸೊ ಆ ಟೈಮಲ್ಲಿ ಯಾವ ಥರ ಇತ್ತು ಅಂದರೆ ಲೈಕ್ ಐ ರಿಯಲಿ ವಾಸ್ ಲೈಕ್ ವೆರಿ ಹ್ಯಾಪಿ. ಲೈಕ್ ಕಾಲೇಜ್ಗೆ ಹೋಗಲಿಕ್ಕಿಲ್ಲ, ಲೆಕ್ಚರ್ಸ್ ಅಟೆಂಡ್ ಮಾಡಬೇಕು ಅಂತ ಇಲ್ಲ. ಸೊ ಯು ಕ್ಯಾನ್ ಜಸ್ಟ್ ಸ್ಟೇ ಅಟ್ ಹೋಮ್ ಆ್ಯಂಡ್ ಐ ವಾಸ್ ರಿಯಲಿ ಹ್ಯಾಪಿ, ಓಕೆ. ಐ ವಾಸ್ ಆನ್ ಕ್ಲೌಡ್ 9. ಬಟ್ ಆ್ಯಂಡ್ ಆಫ್ ಕೋರ್ಸ್ ಮೈ ಫ್ರೆಂಡ್ಸ್ ವರ್ ಸ್ಯಾಡ್. ದೇ ವರ್ ಲೈಕ್ ಓಕೆ, ಬೋರ್ ಆಗುತ್ತೆ ಮನೇಲಿ ಹಾಗೆ ಹೀಗೆ. ಬಟ್ ಐ ವಾಸ್ ರಿಯಲಿ ಹ್ಯಾಪಿ. ಐ ವಾಸ್ ಲೈಕ್ ವಾಟ್ಸ್ ರಾಂಗ್ ವಿತ್ ಯು ಪೀಪಲ್? ಇಟ್ ಈಸ್ ಲೈಕ್ ಹಾಲಿಡೇ, ಲೈಕ್ ಮಂತ್ಸ್ ಗಟ್ಟಲೆ ಹಾಲಿಡೇ, ಸೊ ಯು ಹ್ಯಾವ್ ಟು ಬಿ ಹ್ಯಾಪಿ, ಬಟ್ ಇವಾಗ ಥಿಂಕ್ ಮಾಡಿದರೆ ಇಟ್ ಈಸ್ ಲೈಕ್ ದೇ ವರ್ ರೈಟ್ ಆ್ಯಕ್ಚುಲಿ. ಲೈಕ್ ಇವಾಗ ಸ್ಟೂಡೆಂಟ್ಸ್ನೆಲ್ಲ ನೋಡಿದರೆ ವೆನ್ ದೇ come to college or enjoy with their friends, make fun with their friends, go out, have food and everything. So like I do feel like we missed all those stuffs. But I'm not really sad. That's because my masters. So I'm really grateful to my post graduation, especially my Mangalore University, because ನಾನು ಪಿ ಜಿ ಮಾಡಿರೋದು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ, ಕೊಣಾಜೆಯಲ್ಲಿ. ಸೊ ಅಲ್ಲಿ ಹೇಗಿತ್ತು ಅಂತ ಹೇಳಿದರೆ, ವಾಟ್ ಎವರ್ ಐ ಮಿಸ್ಡ್ ಇನ್ ಮೈ ಡಿಗ್ರಿ ಕಾಲೇಜ್, ಐ ಗಾಟ್ ಟು ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್. ಲೈಕ್ ಮೈ ಫ್ರೆಂಡ್ಸ್, ಮೈ ರೂಮ್ಮೇಟ್ಸ್. ಟಾಕಿಂಗ್ ಅಬೌಟ್ ರೂಮ್ಮೇಟ್ಸ್, ಲೈಕ್ ಇಟ್ ವಾಸ್ ಮೈ ಫಸ್ಟ್ ಹಾಸ್ಟೆಲ್ ಲೈಫ್, ಆಲ್ ರೈಟ್. ಸೊ ಅದಕ್ಕಿಂತ ಮುಂಚೆ ನನ್ನ ಮನೆಯಿಂದ ಲೈಕ್ ದೂರ ಇರೋದು ಹಾಗೇನಿರಲಿಲ್ಲ. ಸೊ ಇಟ್ ವಾಸ್ ಲೈಕ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಅ ಹಾಸ್ಟೆಲೈಟ್. ಸೊ I was sharing my room with two other girls, and shout out to you girls. You girls were amazing, okay. I really enjoyed a lot
because they were so understanding, and it was never like a hostel, it will be horrible haganta ಏನು ಇರಲಿಲ್ಲ. It was really good for me, and my friends as well. We had lot of fun, like late night chats or late night birthday celebration, late night watching horror movies, especially horror movies, because I'm a huge horror movie fan. ಸೊ ನನಗೆ ಹಾರರ್ ಮೂವೀಸ್ ತುಂಬ ಇಷ್ಟ. ಸೊ ಅವ್ರ ಜೊತೆಲ್ಲ ಹಾರರ್ ಮೂವೀಸ್ ನೋಡೋದು, ಒಬ್ರಿಗೊಬ್ರು ಹೆದರಿಸೋದು, ಮತ್ತು ಟೆಂಪಲ್ ರನ್. ಆಫ್ಕೋರ್ಸ್ ಅಲ್ಲಿ ಕೊಣಾಜೆ ಸರೌಂಡಿಂಗಲ್ಲಿ ತುಂಬ ಟೆಂಪಲ್ಸ್ ಎಲ್ಲ ಇತ್ತು, ಸೊ ಅಲ್ಲೆಲ್ಲ ಹೋಗೋದು. ಇಟ್ ವಾಸ್ ಲೈಕ್ ರಿಯಲಿ ಗುಡ್, ಎಸ್ಪೆಷಲಿ ದಿ ಎನ್ವಾಯ್ಮೆಂಟ್. ಓಕೆ, ಲೈಕ್ ಐ ಆಮ್ ಅ ಕೈಂಡ್ ಆಫ್ ಅ ಪರ್ಸನ್, ಲೈಕ್ ಮುಂಚಿನ ವ್ಲಾಗ್ಸಲ್ಲಿ ಹೇಳಿದ್ದೆ ನಾನು, ಐ ರಿಯಲಿ ಲೈಕ್ ದಿ ಎನ್ವಾಯ್ಮೆಂಟ್ ವಿಚ್ ಇಸ್ ಸರೌಂಡೆಡ್ ಬೈ ಲೈಕ್ ನೇಚರ್, ಫುಲ್ ಟ್ರೀಸ್ ಇರೋದು, ಬರ್ಡ್ಸು, ಆ ಥರ ಎಲ್ಲ ತುಂಬ ಖುಷಿಯಾಗುತ್ತೆ. ಸೊ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಕೂಡ ಹಾಗೆ ಇದೆ. ಇಟ್ ಈಸ್ ಲೈಕ್ ಫಿಲ್ಡ್ ವಿತ್ ಆಲ್ ದ ಗ್ರೀನರೀಸ್ ಆ್ಯಂಡ್ ಎವ್ರಿಥಿಂಗ್. And for those people who like these kind of stuff, they will really enjoy it, because ಅದು ಯೂನಿವರ್ಸಿಟಿ ಲೈಕ್ ಇರೋದು ಕೊಣಾಜೆ ಅಲ್ಲಿ. ಸೊ ಆ ಪ್ಲೇಸ್ ಹೇಗಿದೆ ಅಂತ ಹೇಳಿದರೆ, ಇಟ್ ಈಸ್ ಫಾರ್ ಫ್ರಮ್ ಆಲ್ ದ ನಾಯ್ಸ್ ಆ್ಯಂಡ್ ಪೊಲ್ಯೂಷನ್ ಆ್ಯಂಡ್ ಎವ್ರಿಥಿಂಗ್. ಸೊ ಯಾ, ಇಟ್ ಈಸ್ ಲೈಕ್ ಸೋ ಪೀಸ್ಫುಲ್ ಆ್ಯಂಡ್ ಕಾಮ್. ಲೈಕ್ ನೀವು ಲೈಕ್ ಬೇಕಾದರೆ ವಾಕಿಂಗ್ ಹೋಗ್ಬೋದು, ಜಾಗಿಂಗ್ ಹೋಗ್ಬೋದು, ಎನಿಥಿಂಗ್, ಬಟ್ ಇಟ್ ಈಸ್ ಇಟ್ ಈಸ್ ಗುಡ್ ಪ್ಲೇಸ್. But those of you who like to go for shopping, like malls and everything, cities ಎಲ್ಲ ಬೇಕು ಅಂತ ಹೇಳಿದರೆ, it is not a good thing, because ಅದು ತುಂಬ ಲೈಕ್ ಇಂಟೀರಿಯರಲ್ಲಿದೆ. ಸೊ ನಿಮಗೆ ಅದೆಲ್ಲ ಸಿಗಲ್ಲ ಆ್ಯಕ್ಚುಲಿ. ಆ್ಯಂಡ್ ಯಾ, ಐ ರಿಯಲಿ ಎಂಜಾಯ್ಡ್ ಮೈ like masters post graduation days, because it was really good. All that project work and late night studies, exam preparation, all those stress and everything, avaga full kashta agtitu, but ivaga it is like really good. We had like enjoyed it to the fullest. So I do miss all those days actually. So professional life ಏನು bad ಅಂತ ಏನಿಲ್ಲ, it is also good. Each and every day is like different, you get to experience different things. Yeah. My hand is hurting. Guess what? It's raining. Oh my god. I think today the universe doesn't want me to vlog, I guess, because so many things happened, like literally. Firstly, ivattu tumba cloudy ittu ಆಯ್ತಾ. ಸೊ ನೀವು ಫಸ್ಟ್ ಕ್ಲಿಪ್ಪಲ್ಲಿ ನೋಡಿರ್ಬೋದು, ಇಟ್ ವಾಸ್ ಟು ಡಾರ್ಕ್ ಆ್ಯಂಡ್ ಎವ್ರಿಥಿಂಗ್, ಡಾರ್ಕ್ ಆ್ಯಂಡ್ ಗ್ಲೂಮಿ, ಬಟ್ ಸ್ಟಿಲ್ ಐ ವಾಸ್ ಲೈಕ್ ಇಟ್ಸ್ ಓಕೆ, ವೀಲ್ ಅಡ್ಜಸ್ಟ್. ಆ್ಯಂಡ್ ಸೆಕೆಂಡ್ಲಿ, ದ ಮಸ್ಕಿಟೋಸ್, ದೇ ವರ್ ಲಿಟ್ರಲಿ ಟ್ರೈಂಗ್ ಟು ಮರ್ಡರ್ ಮೀ. Thirdly, someone like neighbor, he started some construction work. ಬೆಳಗ್ಗೆಯಿಂದ ಇಷ್ಟು ತನಕ ಟೈಮ್ ಸಿಕ್ಕಿಲ್ಲ ಆಯಿತಾ. ಲಾಸ್ಟ್ ಲೈಕ್ ವೆನ್ ಐ ಸ್ಟಾರ್ಟೆಡ್ ವ್ಲಾಗಿಂಗ್, he started doing his construction work. So but it's okay, it was like for some 10 minutes, so it's fine. Number 4, the crows. You might have already heard them singing. ಲೈಕ್ ಇಷ್ಟು ದಿನ ಒಂದು ಕಾಗೆ ಇರ್ತಾ ಇರಲಿಲ್ಲ ಆಯಿತಾ, ಬಟ್ ಟುಡೇ ಐ ಡೋಂಟ್ ನೋ ಫ್ರಮ್ ವೇರ್, ಬಟ್ ದ ಹೋಲ್ ಕಾಗೆ ಫ್ಯಾಮಿಲಿ ಕೇಮ್ ಆ್ಯಂಡ್ ದೇ ಸ್ಟಾರ್ಟೆಡ್ ಸಿಂಗಿಂಗ್ ಇನ್ ದೇರ್ ಮಧುರ ಕಂಠ. ಲೈಕ್ ದೇ ವರ್ ಲೈಕ್, ಗರ್ಲ್, even we want to be in your vlog. So yeah, shout out to them as well. Thank you so much for making my vlog more interesting. And the time they were like starting to move away, it started raining. Yes, yeah, it started raining very badly. So it is like, what can I say, I'm just so lucky, okay, but still I will not accept my defeat. And I continued my vlogging now, because now it is like ಸ್ವಲ್ಪ ಡ್ರಿಸಲ್ ಆಗ್ತಿದೆ, ತುಂಬ ಜಾಸ್ತಿ ಏನು ಮಳೆ ಬರ್ತಿಲ್ಲ. ಸೊ ಎಸ್, ಐ ಆಮ್ ಅ ಸ್ಟ್ರಾಂಗ್, ನಾಟ್ ಸೊ ಇಂಡಿಪೆಂಡೆಂಟ್ ವುಮೆನ್. ಎಸ್. ಸೊ where were we? Oh my god, I literally forgot what I was. Yes, we were discussing about the professional life and a brief like intro, like not intro, like info about my like college life journey. So that's that.
And why I haven't been able to vlog, I have already told you. Like I haven't been to any like interesting places. Yeah, wait, talking about interesting place, there is actually one place, okay. Andre interesting anta ansirodu, there is one place where we have been, me along with my friends. So it is actually one fort. That fort is called Mirjan Fort. Mirjan Fort ಅಂತ ಒಂದು ಫಾರ್ಟ್ ಇದೆ. ಸೊ ಅಲ್ಲಿ ಹೋಗಿದ್ವಿ. ಇಟ್ ಇಸ್ ಆ್ಯಕ್ಚುಲಿ ಅ ಬ್ಯೂಟಿಫುಲ್ ಪ್ಲೇಸ್, ಓಕೆ. ಅಂತ ಹೇಳಿದರೆ ಫುಲ್ ಆಗಿ ಇಲ್ಲ, ಅರೌಂಡ್ 30% ಲೈಕ್ ಡ್ಯಾಮೇಜ್ ಆಗಿ ಹೋಗಿದೆ ಆ್ಯಕ್ಚುಲಿ. And some like parts are still remaining, which are actually like really good, okay. So I especially like all the historical or mythological or ancient architecture or things. Tumma interesting anta ansutte nange. So I really liked it actually. Talking about Mirjan Fort, it was like really good, okay. Anta helidre it was like majestic place. Like most of the parts already destroy agi hogittu, but still whatever was remaining, no, it was like really good. And there were some like interesting parts as well, like for example ಅಲ್ಲಿ ಸುರಂಗ ಮಾರ್ಗ ಎಲ್ಲ ಇತ್ತು, ಬಟ್ ಅದನ್ನೆಲ್ಲ ಲೈಕ್ ಕ್ಲೋಸ್ ಮಾಡಿ ಇಟ್ಟಿದ್ರು ಆ್ಯಕ್ಚುಲಿ, ಲೈಕ್ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ದೆರ್ ವರ್ ಸಮ್ ಅದರ್ ಪಾರ್ಟ್ಸ್ ಆ್ಯಸ್ ವೆಲ್, ಲೈಕ್ ಒಂದು ಮಂಟಪ ಥರ ಎಲ್ಲ ಇತ್ತು, some squares that are built into the walls of the fort itself. So but actually we didn't know like adan yakoskara alli construct ಮಾಡಿದ್ದಾರೆ. Actually we didn't know because ಅಲ್ಲಿ ಗೈಡ್ಸ್ ಅಂತ ಕೂಡ ಯಾರೂ ಇಲ್ಲ. ಸೊ ಇಫ್ ಎಟ್ ಆಲ್ ಗೈಡ್ಸ್ ಇದ್ದಿದ್ರೆ ಇನ್ನೂ ಜಾಸ್ತಿ ಹೆಲ್ಪ್ ಆಗ್ತಿತ್ತು, ಲೈಕ್ ವಿ ಕುಡ್ ಗೆಟ್ ಟು ನೋ ಲೈಕ್ ವಾಟ್ ಆರ್ ದೋಸ್ ಥಿಂಗ್ಸ್ ಆ್ಯಕ್ಚುಲಿ ಮೆಂಟ್ ಫಾರ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಎಸ್ ಅಗೇನ್ ಲಾಸ್ಟ್ ಮಂತ್ ಅಷ್ಟೇ ಹೋಗಿರೋದು. ಸೊ ಅಗೇನ್ ರೈನಿ ಸೀಸನ್. ಸೊ ಅದು ಆ್ಯಕ್ಚುಲಿ ಫಾರ್ಟ್ ಬ್ರಿಕ್ಸ್ ಮತ್ತು ಸ್ಟೋನ್ಸಿಂದ ಮಾಡಿದ್ದು ಅಂತ ಫೀಲೇ ಆಗ್ತಿರ್ಲಿಲ್ಲ, ಆಯಿತಾ. ಇಟ್ ವಾಸ್ ಮೋರ್ ಲೈಕ್ ಇಟ್ ವಾಸ್ ಬಿಲ್ಡ್ ಫ್ರಮ್ ಆಲ್ಗೆ ಆರ್ ಪ್ಲಾಂಟ್ಸ್ ಎಲ್ಲ ಅದನ್ನು ಟೇಕ್ ಓವರ್ ಮಾಡಿದರು. ಸೊ that is that, but still even though it was raining like so bad on that day, it was still a good experience actually. And there were also like many people, like tumba jana bandidru. There were some like many people actually, and even photo shoots were also happening. Even though it was raining so bad, there were like photo shoots as well. So if you want to like go to that place, definitely you have to try. It is like a beautiful place. And after that we wanted to go to Yana Cave. So yeah, since I am so lucky, ಅವತ್ತೇನಾಗಿತ್ತು ಅಂತ ಹೇಳಿದರೆ ಯಾನಾ ಕೇವ್ಸಿಗೆ ಹೋಗೋ ಲೈಕ್ ರೋಡ್ಸ್ ಎಲ್ಲ ಬ್ಲಾಕ್ ಆಗಿತ್ತು. ರೋಡ್ಸ್ ಯಾಕೆ ಬ್ಲಾಕ್ ಮಾಡಿದ್ರು ಅಂತ ಹೇಳಿದರೆ, ಲೈಕ್ ತುಂಬ ಜೋರು ಮಳೆ ಬಂದಿರೋದ್ರಿಂದ ಲೈಕ್ ಗುಡ್ಡ ಎಲ್ಲ ಕುಸಿತಿತ್ತಂತೆ. ಸೊ ಅಲ್ಲಿ ಲೈಕ್ ಟ್ರಾವೆಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ವಿ ಡಿಸೈಡೆಡ್ ಟು ಹೆಡ್ ಬ್ಯಾಕ್ ಹೋಮ್, ಲೈಕ್ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿ ವಾಪಸ್ ಬಂದ್ವಿ. ಸೊ ಇವಾಗ ಥಿಂಕ್ ಮಾಡಿದರೆ ಐ ಶುಡ್ ಹ್ಯಾವ್ ವ್ಲಾಗ್ಡ್ like all those like like experience. For example, ನಾವು ಫಾರ್ಟಿಗೆ ಹೋಗಿರೋದು, ಅಲ್ಲಿ ಅಷ್ಟು ಜೋರು ಮಳೆ ಬಂದಿರೋದು, ಅಗೇನ್ ಯಾನಾ ಕೇವ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿರೋದು, ಅಲ್ಲಿ ಕೂಡ ಪ್ಲ್ಯಾನ್ ಫ್ಲಾಪ್ ಆಗಿರೋದು. ಆ್ಯಕ್ಚುಲಿ ವ್ಲಾಗ್ ಮಾಡಿದ್ದಿದ್ರು ಇಟ್ ಕುಡ್ ಹ್ಯಾವ್ ಬೀನ್ ಅ ಫ್ಲಾಪ್. ಸೊ ಐ ಥಿಂಕ್ ದ್ಯಾಟ್ಸ್ ಇಟ್. ಅದರ್ ದೆನ್ ದ್ಯಾಟ್ ಬೇರೆ ಯಾವುದು ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ಹೋಗಿಲ್ಲ ಅನಿಸುತ್ತೆ. But next time if ever like I go to such kind of places, I'll definitely make a vlog, okay. So yeah, that is it about all the catching up and life update. I think that's it. So if you guys are feeling sleepy, then I'm really sorry, all right. But actually if you're feeling sleepy, you have to thank me. That's because getting a good sleep is really difficult, okay. And I hope I haven't made you sad or angry. And if you guys like this vlog even a little bit, then of course you know what to do. Like make sure to give a thumbs up. And if you liked it a little bit more, then do share with your friends and family. And don't forget to subscribe and join my small YouTube family. And I'll see you guys in my very next vlog. Until then, take care and bye bye.